ನೀವು ಲಂಸಮ್ ವ್ಯವಹಾರ ಮಾತಾಡಿ ಕೇಳ್ತಾರಣ್ಣ ಒಂದೇ ಸಲ. ಈಗ ನೀವು ಲಂಸಮ್ ವ್ಯವಹಾರ ಮಾತಾಡಿದ್ರ ಇಷ್ಟು ಕೇಳಪ್ಪ ಅಂತಂದ್ರ ನಿಮ್ಮ ಹತ್ರ ದುಡ್ಡು ಎಷ್ಟೈತಿ ಅಣ್ಣ ಅಷ್ಟಕ್ಕ ಏಟ್ ಕೊಡ್ತಾರ ನಾನು ಕೇಳ್ತೇನೆ. ಅದ್ರ ಮೇಲೆ ಏನಪ್ಪ ಒಂದ್ 10 ಒಂದ್ 15 ಇಲ್ಲ ಅಂದ್ರೆ ಒಂದ್ 20 ಪೀಸ್ ಹೆಚ್ಚಿಗೆ ಹಾಕ್ತಾನಣ್ಣ ನಾನು. ಏನ್ ಬೇಕಂದ್ರ ಬಂದಾಗ 1/4 kg ವ್ಯವಹಾರ ಮಾಡಿ ಅಂತಂತ ಹೇಳಿದ್ರ ನಾನು 20 ತುಂಡು ಹೆಚ್ಚಿಗೆ ಹಾಕ್ತೀನಿ ಅಂತ ಹೇಳಿರ್ತೀನಿ ನಿನಗೆ. ನೀನು ತಕ್ಕ ಮಾಡಿಕೊಂಡಾದ್ಮೇಲೆ 20ನ ನಾವು ಸಪರೇಟ್ ತಂದು ನಿನಗೆ ಇವು 20 ಸಪರೇಟ್ ನೋಡ ಅಂತಂತ ಹೇಳಿ ಕೊಡ್ತಾನ ಆತ. ನಮ್ಮ ಹತ್ರ ದುಡ್ಡು ಇಷ್ಟ ಐತಿ ಮಾತಾಡಪ್ಪ ಅಂದ್ರೆ ನೀವ್ ನನ್ನ ಹತ್ರ ಬಿಚ್ಕ ಕೇಳೋಣ. ಈಗ ನನಗೆ ಇವರಿಂದ ಏನು ₹1 ಬರೋದಿಲ್ಲಣ್ಣ. ಹೇಳ್ತಾರ ಕೊಡ್ತಾರ, ಅದು ಕಾಡ್ಸಿ ಕೊಡ್ತಾರ, ಒಂದೇ ಸಲ ಕೊಡೋದಿಲ್ಲ. ಈಗ ನೀನ್ ಹೇಳ್ದಂಗಣ ನೀನ್ ಇಷ್ಟಕ್ ಮುಗಿಸು ರವಿ ಅಂತಂದ್ರ ನಾನು ಮುಗಿಸ್ತಾನಣ್ಣ ವ್ಯವಹಾರನ. ಯಾಕಂದ್ರಣ್ಣ ಈಗ ಅವ್ರಿಗೆ ಫಸ್ಟಿನ ವ್ಯವಹಾರ ನಂಬಿಕೆ ಬರ್ಬೇಕಲ್ಲ. ಈಗ ಅದರಿಂದ ಚಿಕ್ಕ ಈಗ 1.5 ವರ್ಷ ಆದ್ರೂ ಅವ್ರು ಸುಮ್ನೆ ಮುಚ್ಚಿಟ್ಕಂದಾರ, ಯಾರ ಹತ್ರನು ₹1 ತಿಂದಿಲ್ಲ. ಅದ್ರಾಗ ಏನ ಅವ್ರ ಮಗಳಿಗೆ ಮುರ ಮಾಡ್ಬೇಕು ಅವಾಗ ಇವಾಗ 1-2 ಹಿಂಗ ಸುಮ್ನೆ ಮಾರ್ಕೊಂತದಾರಣ್ಣ. ಅವ್ರು ಯಾರಿಗೂ ಹಿಂಗ 100 ಗ್ರಾಮ್ 1/4 kg ಅಷ್ಟು ವ್ಯವಹಾರನೇ ಮಾಡಿಲ್ಲಣ್ಣ. ಪರಿಚಯ ಅವ್ರು ಎಂದೋ ಬಸ್ ಬಂದ್ರ ಸ್ಥಿತಿ ನೋಡಿರಣ್ಣ. ಅವ್ರು ನೀವ್ ಇವತ್ತು ಕಾರ್ ತಂದಿರಲ್ಲ ಅವ್ರ ಹಳಿಯ ಬಂದು ಹೇಳೋಣ ಕಾರ್ ತಗೊಂಬಂದಿದ್ರಪ್ಪ ಅಂತಂತ ಹೇಳ್ಬಿಟ್ಟಣ. ಅದಕ್ಕ ಏನಪ್ಪಾ ಅವ್ರು ಕಾರ್ ತಗೊಂಬಂದಿದ್ರ ಅಂತ ಕಸ್ಕಿಸ್ಕೊಂಡ್ ಹೋದ್ರಿ ಹೆಂಗಪ್ಪ ಅಂತಂತ ಕೇಳಿದ್ರು ನನಗೆ. ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸಕ್ ಹೋಗ್ಬೇಡ್ರಿ, ಅಂತ ಜನ ಅಲ್ಲ ಅವ್ರು, ನೀವ್ ನನ್ನ ನಂಬಿಕೆ ಮೇಲೆ ಕಳ್ಸಂತ ಹೇಳಿ ಅವ್ರಿಗೆ ಧೈರ್ಯ ಹೇಳಿ ಬಂದಣ ನಾನು ಈ ಕಡೆ ಸೈಡಿಗೆ. ಈಗ ನಿಮ್ ಕೈಲಿ ಎಷ್ಟು ದುಡ್ಡು ಐತಣ್ಣ, ಯಾರ ಹತ್ರ ನೀವ್ ₹1 ಕೇಳಕ್ ಹೋಗ್ಬೇಡ್ರಿ. ನಿನ್ನ 10,000 ಐತ 10,000ಕ್ಕ ಎಷ್ಟೊಂದು ಮಾತಾಡಕ್ ಹೇಳು, ಇಷ್ಟು ಮಾತಾಡ್ತಾನೆ ಒಂದ್ ಹೆಚ್ಚಿಗೆ ತಗೊಂಡ್ ಹೋಗು. ಸಣ್ಣದ್ರಿಂದ ವ್ಯವಹಾರ ಮಾತಾಡಕಣ. ಈಗ ಒಂದ್ ತಟ್ಟಿ ಅನ್ನ ಐತಂತಂದ್ರೆ ಒಂದೇ ಸಲ ತಿನ್ನಕ್ ಆಗಲ್ಲಣ್ಣ. ಕೈಯಾಗ ಎಷ್ಟು ಬರ್ತೈತಿ ಬಾಯಿ ಎಷ್ಟು ಹಿಡಿಸ್ತೈತಿ ಅಷ್ಟೇ ತಿನ್ಬೇಕು. ಹೌದೌದು, ಒಂದೇ ಸಲ ತಿನ್ನಕ್ ಆಗೋದಿಲ್ಲ ಯಾವ್ದನ್ನ. ಏನು ಇವತ್ತು ನಾವು ಇಲ್ಲಿಂದ ಅಲ್ಲಿಗೆ ಬಂದು 2 ಸಲ ಬರುವಾಗ ನಮ್ಗೆ ಸ್ವಲ್ಪ ಮಾಲ್ ತಗೊಂಡ್ರೆ ನಮ್ಗೆ ಏನು ಪ್ರೈಸ್ ಅಲ್ಲ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೇಳ್ತಾನ ಯಾರಣ್ಣ? ನಾನು ಅವನ ತಮ್ಮ. ಹೇಳಿ ಅಣ್ಣ. ಕಾರಲ್ಲಿ ಡ್ರೈವಿಂಗ್ ಮಾಡ್ತಿದ್ದೀನಲ್ಲ ಅವನಿಗೆ. ನಿಮ್ಮ ಹೆಸರು ಅಣ್ಣ? ನಂದು ಹರೀಶ್. ಹೇಳಣ್ಣ. ಅಣ್ಣ ಇವಾಗ ನೀವು ಅಲ್ಲಿ ಮಾಲ್ ಕೊಡ್ತೀರಾ, ನಾವಿಲ್ಲಿ ದುಡ್ಡು ತಗೊಂಡ್ ಬರ್ಬೇಕಂತ. ನಾವು ದುಡ್ಡು ತಗೊಂಡ್ ಬಂದು ಯಾವ ವಿಶ್ವಾಸ ಮೇಲೆ ನಾವು ದುಡ್ಡು ತಗೊಂಡ್ ಬರೋದು ಹೇಳಿ? ಅಣ್ಣ ನಾನೀಗ ಅಣ್ಣನ ನಂಬಿಕೆಂದು ಅಣ್ಣನ ವಿಶ್ವಾಸ ಇಲ್ಲದೆ ಅಷ್ಟು ದೂರದಿಂದ 1/2 kg ಮಾಲ್ ತಗೊಂಡ್ ಬರ್ತಿದ್ದೇನೆ ಅಣ್ಣ. ಅಣ್ಣ ಅದೇ ಅದು ನೀವು 1/2 kg ಮಾಲ್ ತಂದಿದ್ರು, ನೀವು ಕೊಟ್ಟದೆಷ್ಟು ಅಣ್ಣ? ಅಲ್ಲಣ್ಣ ಈಗ ಒಂದ್ ಪಾತ್ರೆಗೆ ಅನ್ನ ಮಾಡ್ತಾರ ಅಂತಂದ್ರ ಎಲ್ಲಾ ಅಕ್ಕಿನ ಇದಿಗೆ ನೋಡ್ತಾರಣ್ಣ. 2-3 ಅನ್ನ ಆಗೈತಿಲ್ಲ ಅಂತ 2-3 ಇದಿಗೆ ನೋಡ್ತಾರಣ್ಣ. ಪಾತ್ರೆಗಿರ ಅನ್ನ ಎಲ್ಲ ಇದಿಗೆ ನೋಡಕತ್ತ ಹಂಗೆಲ್ಲ ನಾವೊಂದು ಇಲ್ಲ. ಇದು ಏನು ಡೌಟ್ ಅಲ್ಲ, ಒಂದು ವ್ಯವಹಾರ ಮಾತಾಡೋದು. ನೀವು ಕರೆಕ್ಟ್ ಆಗಿ ಅಲ್ಲಿ ಕರೆಕ್ಟ್ ಒಂದು ತೋರಿಸಿದ್ರು ಅವರು ನಮ್ಗೆ ಒಂದು ಹೆಂಗೆ ನೋಡುದಂತ ಒಂದು ಚಾನ್ಸ್ ಕೊಡ್ಲಿಲ್ಲ. ಏನೋ ನಿಮ್ಗೆ ಎದ್ರಿಗೆ ಆದ್ರೂ ನಿಮ್ಗಿಂತ ಜಾಸ್ತಿ ಇದ್ರಿಗೆ ನಮ್ಗಿರುತ್ತೆ. ಏನು ಹಣದ ನಿಮಗೆ ಯಾಕೆ ಎದ್ರಿಕೆ ಇರ್ತತಣ? ನಾವು ನೀವು ಖಾಲಿ ಕೈಯಾಗ ಬಂದ್ರದಣ, ನಾವ್ ಮಾಲ್ ತಗೊಂಬಂದ್ರದು ಗಾಡಿ ಸಿಕ್ಕಿಲ್ಲ, ಹಾಲಿನ ಡೈರಿ ಹಚ್ಕೊಂಬಂದ ಯಾವ್ದೋ ಹಳ್ಳಿಯಾಗ ಇಳಿಸ್ಯಾರ. ಅಲ್ಲಿಂದ ನಾವು ಅಷ್ಟೊತ್ತೆ ಜನ ಇಲ್ಲ ಪನ ಇಲ್ಲ ಯಾರನ್ನ ಕೇಳ್ಕೊಂಡು ಬಂದಿವಣ ರೋಡಿಗೆ. ನೀವು ರೋಡಿಗೆ ನಾವು ಅಷ್ಟು ದೂರದಿಂದ ನಡ್ಕೊಂಡ್ ಬಂದಾದ್ಮೇಲೆ ಗೊತ್ತಾಗಿರೋದು ನನಗೆ. ಹಲೋ ಅಣ್ಣ. ಹಲೋ, ನಾವೀಗ ಅಣ್ಣ 1/4 kg ಮಾಲಿಗೆ ಎಷ್ಟು ದುಡ್ಡು ಕೊಡ್ತೀವಿ? ಫಸ್ಟ್ 1/4 kg ಸ್ಟಾರ್ಟ್ ಮಾಡೋಣ ನಾವು. ಅಣ್ಣ ಆಯ್ತು, ಅಷ್ಟರಿಂದ ಸ್ಟಾರ್ಟ್ ಮಾಡೋಣ. ಗೊತ್ತಾಯ್ತಾ? 1/4 kg ಮಾಲಿಂದ ನಾವು ಸ್ಟಾರ್ಟ್ ಮಾಡುವ. ಆದ್ರೆ ನೀವು 1/4 kg ಮಾಲ್ಗೆ ನಾವು ದುಡ್ಡು ತರ್ತೇವೆ. ನಾವು ಎಲ್ಲಿಗೆ ಬರ್ಬೇಕು? ಇವತ್ತು ಬಂದ ಜಾಗಕ್ಕೆ ಬರ್ಬೇಕಾ? ಹೌದಣ್ಣ. ನೀವು ಸ್ವಲ್ಪ ಮುಂದೆ ಬರ್ಲಿಕ್ಕೆ ಆಗಲ್ವಾ? ಅಲ್ಲಿಗೆ ನೀವು ನಿನ್ನೆ ಬಂದ್ನಲ್ಲ, ಅಲ್ಲಿಗೆ ಬರೋದಕ್ಕೆ ಅವ್ರ ಹಳಿಯಾಗ ಅಷ್ಟು ದೂರ ಹೋಗ್ಬಾರ್ದು ಅಂತ ಹೇಳಿದ್ರು ಅಣ್ಣಾರು. ನಂಬಿಕೆ ಐತಿ, ನೀನ್ ಯಾಕೆ ತಲೆ ಕೆಡ್ಸಿದ್ದಿ? ನಾನು ಅವ್ರ ಕೆಲಸ ಮಾಡ್ಬ ಸುಮ್ಮನೆ ಇರ ಮರೆ, ನೀನ್ ಯಾಕೆ ಟೆನ್ಷನ್ ತಗೊಂಡಿ ಅಂತ ಹೇಳಿ ನಾನು ಅವನ್ನ ಅಲ್ಲಿಂದ ಇನ್ನು ಮುಂದೆ ಕರ್ಕೊಂಡ್ ಓಕೆ, ನೋ ಪ್ರಾಬ್ಲಮ್. ಹಾಗಾದ್ರೆ ನಾವು ಒಂದು ಐಡಿಯಾ ಮಾಡುವ. ನಾವೊಂದು ಈಗ ರಾತ್ರಿ ಡೀಲ್ ಮಾಡೋದು ಬೇಡ, ನಾವು ಹಗಲೇ ಡೀಲ್ ಮಾಡುವಣ. ಓಕೆ ಅಣ್ಣ, ಅದ್ರಾಗ ಸಂಬಂಧ ಹಗಲತ್ತಾಗ ಮಾಡಂತಾಗ. ಓಕೆ, ನಾನು ಯಾವ್ದಕ್ಕೆ ಒಂದು ನಿಮಿಷ, ನಾನು ನಿಂಗೆ ಬೆಳಿಗ್ಗೆ
ಕಾಲ್ ಮಾಡ್ತೀನಿ. ಹೌದಣ್ಣ, ಇವತ್ತು ನಾಳೆ ಶುಕ್ರವಾರ ಐತಿ, ನಿಮಗೂ ಒಳ್ಳೆ ವಾರ ಐತಿ. ನಾವು ದೇವ್ರಿಗೆ ಹೋಗ್ಬೇಕಾ, ನಾಳೆ ದೇವಸ್ಥಾನಕ್ಕೆ ಹೋಗಿ ಬಂದು ಒಂದ್ 10 ಗಂಟೆ ಮೇಲೆ ಮಾತಾಡೋಣ ಏನಣ್ಣ? ಓಕೆ, ಒಂದ್ ನಿಮಿಷ. ನಾನು ಈಗ ಎಂತದಕ್ಕೆ ನಾನು ನಿಂಗೆ ಈಗ ನಾಳೆ ನಿಂಗೆ ಎಲ್ಲ ಬೆಳಿಗ್ಗೆ ಒಂದು ಕ್ಲಿಯರ್ ಆಗಿ ನಾನು ಕಾಲ್ ಮಾಡ್ತೇನೆ ನಿನಗೆ. ಓಕೆ, ಕ್ಲಿಯರ್ ಮಾಡಿ ನಾವು ವ್ಯವಹಾರ ಸ್ಟಾರ್ಟ್ ಮಾಡುವ. ಓಕೆ ಓಕೆ ಅಣ್ಣ, ಮಾಡೋಣ. ಒಂದಂತ ಹೇಳ್ತಾನೋಣ, ಇನ್ನೊಬ್ರಿಗೆ ವಿಚಾರ ಗೊತ್ತಾಗ್ಬಾರ್ದು. ಇನ್ನೊಬ್ರಿಗೆ ವ್ಯವಹಾರ ಗೊತ್ತಾಗಲ್ಲ. ಯಾಕೆಂದ್ರೆ ಈಗ ಇನ್ನೊಬ್ರಿಗೆ ಗೊತ್ತಾಗ ನಿಮ್ಗಿಂತ ತೊಂದರೆ ಜಾಸ್ತಿ ನಮ್ಗಿದೆ, ಗೊತ್ತಾಯ್ತಾ? ನೀವು ಅಲ್ಲಿಂದ ನಾವು ಅಲ್ಲಿಂದ ಮಂಗಳೂರಿಗೆ ತರಬೇಕು, ಮಂಗಳೂರಲ್ಲಿ ಏಜೆಂಟ್ ಕೊಡ್ಬೇಕು, ನಮ್ಗೂ ಸ್ವಲ್ಪ ಕಷ್ಟ ಇದೆ, ಗೊತ್ತಾಯ್ತಾ? ಅಣ್ಣ ನಾನು ಒಂದ್ ಹೇಳ್ತಾನೋಣ, ನಿನಗೆ 4 ರೂಪಾಯಿ ಉಳಿಯಂಗೆ ವ್ಯವಹಾರ ಮಾತಾಡಿಸಿ ಕೊಡ್ತೇನೆ ಹೊರತು ನೀನ್ ತಂದು ಕೊಟ್ಟಿರೋ ದುಡ್ಡಾಗ ನಿನಗೆ 10 ರೂಪಾಯಿ ಲಾಸ್ ಆಗಂಗ ನನಗೆ ವ್ಯವಹಾರ ಮಾತಾಡಲ್ಲ ಅಣ್ಣ. ನಿನಗೆ 4 ರೂಪಾಯಿ ನನಗೆ 1 ರೂಪಾಯಿ ಉಳಿಯಂಗೆ ವ್ಯವಹಾರ ಮಾತಾಡ್ತೀನಿ ಅತ್ತ. ನೀನ್ ಹಿಂಗ್ ಮಾತಾಡ್ರವಿ ಅಂತಂದ ನಾನು ಹಂಗೆ ಮಾತಾಡ್ತಾನೆ ವ್ಯವಹಾರನ. ಅವ್ರು 10 ರೂಪಾಯಿ ಹೆಚ್ಚಿಗೆ ಕೇಳಿದ್ರನ್ನ ಫಸ್ಟಿನ ವ್ಯವಹಾರ ಸುಮ್ನಿರ್ವಾಗ ನೋಡು, ವ್ಯವಹಾರ ಮಾಡ್ಕೊಳ್ಳೋಣ. ಆಮೇಲೆ ಇದ್ದಕ್ಕಂದ್ರ ಅವ್ರು ಅದ್ರ 4 ರೂಪಾಯಿ ಕಂಡ್ರ ಅವ್ರಿಗೆ ಆಸೆ ಬರ್ತೈತಿ. ಆಮೇಲಿಂದ ನೀನ್ ಏನ್ ಹೇಳ್ತಿ ಅದ್ರಾಗ ನಿನ್ಗೆ 4 ರೂಪಾಯಿ ಅವ್ರಿಗೆ 4 ರೂಪಾಯಿ ನನಗೆ 1 ರೂಪಾಯಿ ವ್ಯವಹಾರ ಮಾತಾಡೋಣಂತೆ. ನೋಡೋಣ. ನಾವು ಈಗ ನಾವು ಇವತ್ತು ತರ ಆಗ್ಬಾರ್ದು. ನಿನ್ನ ನಾನು ಇವತ್ತು ಬೆಳಿಗ್ಗೆ ನೋಡಿ ನೀವು ನೋಡ್ಲಿಕ್ಕೆ ಬಿಡ್ಲಿಲ್ಲ. ನಾವು ದುಡ್ಡು ಕೊಡುವಾಗ ನೀವು ಮಾಲ್ ಕ್ಲಿಯರ್ ಆಗಿ ನಮ್ಗೆ ತೋರಿಸ್ಬೇಕು. ಆಯ್ತಣ್ಣ, ನೀನು ಕೈಯಾರ 10 ತಕ್ಕೊಂಡು ಚೆಕ್ ಮಾಡಿ ಇಲ್ಲ ಅಂತಂದ್ರ ಆಯ್ತಲ್ಲಣ್ಣ. ನಾವ್ ವ್ಯವಹಾರ ಏನ್ ಮಾತಾಡ್ತೀವಲ್ಲ ಅದನ್ನ ವ್ಯವಹಾರದ ದುಡ್ಡನ್ನ ಅವ್ರ ಕೈ ಕೊಟ್ಟು ಕಳ್ಸೋಣ. ನನ್ ಕಮಿಷನ್ ದುಡ್ಡು ನಾನು ನಿನ್ ಜೊತೆ ಬರ್ತೀನಿ. ಇನ್ 2 ದಿನ ಎಲ್ಲಿ ದೇವಸ್ಥಾನ ಮಕ್ಕಂತಾನೆ, ಇಲ್ಲ ಮನ್ಯಾಗ ಮನಸ್ಸಂದ್ರೆ ಮನ್ಯಾಗ ಮನಸ್ತಾನೆ. 2 ದಿನ ಉನ್ನಸ್ಬೇಕಲ್ಲ. ಅಲ್ಲಿ ಬಂದ್ಮೇಲೆ ನನ್ ಕಮಿಷನ್ ದುಡ್ಡು ಏನೈತೆ ನನಗೆ ಕೊಡೋಣ. 2 ದಿನ ಆದ್ಮೇಲೆ ಮತ್ತೆ ಆಗ ಕಂಟಿನ್ಯೂ ಯಾವರ್ಕ ಹೋಗ್ಬಿಡೋಣಪ್ಪ ಅಂತಂದ್ರ 3 ಯಾವರ್ಕ ಬರೋಣ ಅಂತ ಆತ. ನನ್ ಕಮಿಷನ್ ದುಡ್ಡು ನೀವು ಅಲ್ಲಿ ಕೊಟ್ರಿ ಅಂದ್ರ ಈ ನಿಮಗೆ ಬಂದಿರ್ತದಣ್ಣ ದುಡ್ಡು. ನನ್ ಕಮಿಷನ್ ದುಡ್ಡು ನನಗೆ ಕೊಟ್ಟಿರಂದ್ರ ನಿಮಗೆ ದುಡ್ಡು ಬಂದಿರ್ತದ. ಇದ ದುಡ್ಡನ್ನ ಮತ್ತೆ ಯಾವಾಗ ಹೋಗೋಣಪ್ಪ ಅಂತಂದ್ರ 3 ಆ ಕಡೆಯಿಂದ ಬರೋಣ ಅನ್ನಾರ, ನಿಮ್ ತಮ್ಮರು ನಾನು 3 ಬರೋಣ. 3 ಬಂದು ಹಿಂಗಾತು ಮಾಡಿವಿ. ಬರ್ರಿ ನೀವು ಬರ್ರಿ, ಅವತ್ ಬೈದ್ರ ಅಲ್ಲಿಗೆ ಯಾರ ಬರ್ರಿ, ಇಲ್ಲ ಸ್ವಲ್ಪ ಮುಂದಕ್ಕೆ ಬರ್ರಿ ಅಂದ್ರೆ ಸ್ವಲ್ಪ ಮುಂದಕ್ಕೆ ಕರ್ಸ್ಕೊಂಡು ನೀವೇನ್ ದುಡ್ಡು ಕೊಟ್ಟಿರ್ತೀರಲ್ಲ ಆದ್ರೆ ನಾನು ಅಣ್ಣರ ಹತ್ರ ಇಸ್ಕೊಂಡ್ ನನಗೆ ಕಮಿಷನ್ ದುಡ್ಡನ್ನು ನಾನು ಮನೆಗ್ ಕಳಿಸ್ತೇನೆ. ಆ ದುಡ್ಡನ್ನ ಮತ್ತೆ ವಾಪಸ್ ನಿನ್ ಜೊತೆ ಬರ್ತಾನಂತ. ಅಲ್ಲ, ನೀವೀಗ ನಾವೀಗ ನಿಮ್ಮ ಹತ್ರ ದುಡ್ಡು ಕೊಡುವಾಗ ನೀವು ಮಾಲ್ ನಮ್ಮ ಹತ್ರ ಕೊಡ್ಬೇಕಾಗ್ಲಿ ಕೈಗೆ. ನಿಮ್ ಕೈಯಾಗ ಕೊಟ್ಟು ನಾನು ನಿನ್ ಜೊತೆ ಬರ್ತಾನಣ್ಣ. ನೀನ್ ಬರ್ಬೇಕು. ಓಕೆ. ಇನ್ ಏನಿದೆ ನಾನು ನಿಂಗೆ ನಾಳೆ ಬೆಳಿಗ್ಗೆ ಕ್ಲಿಯರ್ ಆಗಿ ಮಾತಾಡ್ತೇನೆ. ಓಕೆ ಸರಿ ಅಣ್ಣ. ಓಕೆ, ಬೆಳಿಗ್ಗೆ ಕಾಲ್ ಮಾಡ್ತೇನೆ ನಾನು. ತುಮಕೂರಿನಲ್ಲಿ ಆದಂತಹ ಕಾರಿನ ಅನಾಹುತದ ನಂತರ ವೈರಲ್ ಆಗ್ತಿರುವ ಆಡಿಯೋ ಇದು. ನೀವು ಯಾವುದೇ ಕರೆಗಳಿಗೆ ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಬೇಡಿ, ಮತ್ತು ನೀವು ಯಾರನ್ನೂ ಸಹ ನಂಬಕ್ಕೆ ಹೋಗಬೇಡಿ. ಇಂಥ ಕಾಲ್ಗಳು ಸಾಮಾನ್ಯವಾಗಿ ತುಂಬ ಗೊತ್ತಿರುವಂತಹ ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಈ ಥರ ಫೋನ್ ಕರೆಗಳಾಗಲಿ ಅಥವಾ ಆಫರ್ಗಳಾಗಲಿ ಬರ್ತವೆ. ದಯವಿಟ್ಟು ಆ ಥರದ್ದು ಯಾವುದೂ ಸಹ ನಂಬಿ ಮಾಡೋಕ್ಕೆ ಹೋಗಬೇಡಿ. ನಿಮಗೂ ಸಹ ಈ ಥರ ಆಘಾತ ಆಗ್ಬೋದು.